ಸನಾತನ ರಾಷ್ಟ್ರವಾಗುತ್ತಾ ಇಟಲಿ. ಸೋನಿಯಾ ಗಾಂಧಿ ತವರಲ್ಲಿ ಸನಾತನ ಧರ್ಮದ ಸಂಚಲನ. ಯಾರು ಈ ಸಾಧ್ವಿ ಶುದ್ಧಾನಂದ ಗಿರಿ? ಇಟಲಿಯಲ್ಲಿ ಸನಾತನ ಧರ್ಮವನ್ನ ಪಸರಿಸೋದಕ್ಕೆ ಸಾಧ್ವಿ ಶುದ್ಧಾನಂದ ಗಿರಿ ಏನ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ? ನಮಸ್ಕಾರ. ಸೋನಿಯಾ ಗಾಂಧಿಯವರ ತವರಿನಲ್ಲಿ ಸನಾತನ ಧರ್ಮ ಬೇರೂರುತ್ತಾ? ಯಾಕೆ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಇಟಲಿಯಲ್ಲಿರುವಂತಹ ಶಾಲಾ ಕಾಲೇಜುಗಳಲ್ಲಿ ಯೋಗಾಭ್ಯಾಸ ಮತ್ತು ಸಂಸ್ಕೃತದ ಮಂತ್ರಗಳು ಕೇಳಿ ಬರ್ತಾ ಇದೆಯಂತೆ. ಇಟಲಿಯಲ್ಲಿ ನಡೆದಂತಹ ರಿಲಿಜಿಯಸ್ ಕಾನ್ಫರೆನ್ಸ್ನಲ್ಲಿ ಇಡೀ ವಿಶ್ವಕ್ಕೆ ಸನಾತನ ಧರ್ಮ ಯಾಕೆ ಬೇಕು ಅನ್ನೋ ವಿಚಾರವಾಗಿ ಚರ್ಚೆಗಳು ಕೂಡ ನಡೆದಿದ್ಯಂತೆ. ಅಂದಹಾಗೆ ಕ್ರಿಶ್ಚಿಯನ್ ದೇಶವಾಗಿರುವಂತಹ ಇಟಲಿಯಲ್ಲಿ ಸನಾತನ ಧರ್ಮವನ್ನ ಪಸರಿಸೋದಕ್ಕೆ ಶ್ರಮ ಪಡ್ತಾ ಇರೋರು ಯಾರು, ಈ ಕಾನ್ಫರೆನ್ಸ್ಗಳಲ್ಲೆಲ್ಲ ಭಾಗಿಯಾಗ್ತಾ ಇರೋರು ಯಾರು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸಾಧ್ವಿ ಶುದ್ಧಾನಂದ ಗಿರಿ ಇವರು ಇಟಲಿಯನ್ನ ಸನಾತನ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಇವರು 5 ವರ್ಷಗಳಿಂದ ಇಟಲಿ ಮತ್ತು ಮುಸ್ಲಿಂ ರಾಷ್ಟ್ರಗಳಲ್ಲಿ ರಿಲಿಜಿಯಸ್ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸುತ್ತಿದ್ದಾರಂತೆ. 2021ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿಗೆ ಭೇಟಿ ನೀಡಿದ್ದಾಗ ಅಲ್ಲಿ ಸಾಧ್ವಿ ಶುದ್ಧಾನಂದ ಗಿರಿಯವರು ಮೋದಿ ಅವರನ್ನ ಭೇಟಿಯಾಗಿದ್ರು. ಇಟಲಿಯಲ್ಲಿ ನಡೆದಂತಹ ರಿಲಿಜಿಯಸ್ ಕಾನ್ಫರೆನ್ಸ್ ನಲ್ಲಿ ಇಡೀ ವಿಶ್ವದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ಸ್ಥಾಪಿಸಬೇಕಾದ್ರೆ ಅದಕ್ಕೆ ಸನಾತನ ಧರ್ಮ ಬೇಕು, ಹಾಗಾಗಿ ಇಟಲಿಗೆ ಸನಾತನ ಧರ್ಮದ ಅವಶ್ಯಕತೆ ಇದೆ ಅಂತ ಸಾಧ್ವಿ ಶುದ್ಧಾನಂದ ಗಿರಿ ಮಾತನಾಡಿದ್ರು. ಇವರು ಇಟಲಿಯಲ್ಲಿರುವಂತಹ ಸುದ್ದಿ ಮಾಧ್ಯಮಗಳಲ್ಲಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಜೊತೆಗೂಡಿ ಇಟಲಿಗೆ ಸನಾತನ ಧರ್ಮ ಯಾಕೆ ಬೇಕು, ಸನಾತನ ಧರ್ಮದ ಅವಶ್ಯಕತೆ ಏನು, ಸನಾತನ ಧರ್ಮವನ್ನ ಯಾಕಾಗಿ ಒಬ್ರು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಸೊ ಇವರ ಬಗ್ಗೆ ಇಷ್ಟೆಲ್ಲ ಹೇಳಿದ ಮೇಲೆ ಯಾರು ಈ ಸಾಧ್ವಿ ಶುದ್ಧಾನಂದ ಗಿರಿ, ಯಾಕಾಗಿ ಇವರಿಗೆ ಸನಾತನ ಧರ್ಮದ ಮೇಲೆ ಇಷ್ಟೊಂದು ಒಲವು, ಯಾಕೆ ಇವರು ಇಟಾಲಿಯನ್ನ ಸನಾತನ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹಂಬಲಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ನೋಡೋಣ. ಇವರು ಇಟಾಲಿಯನ್ ಹಿಂದೂ ಮಹಿಳೆ. ಇವರು ಇಟಲಿಯಲ್ಲಿರುವಂತಹ ಹಿಂದೂ ಯೂನಿಯನ್ ಅನ್ನ ಪ್ರತಿನಿಧಿಸ್ತಾರೆ. ಇವರು ತನ್ನ ಧರ್ಮವನ್ನ ಅಂದ್ರೆ ಕ್ರಿಶ್ಚಿಯನ್ ಧರ್ಮವನ್ನ ತೊರೆದು ಸನಾತನ ಧರ್ಮವನ್ನ ಪಾಲಿಸ್ತಾ ಇದ್ದಾರೆ. ಇಟಲಿಯಲ್ಲಿ ಸನಾತನ ಧರ್ಮವನ್ನ ಪಸರಿಸೋದು ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಸನಾತನ ಧರ್ಮದ ವಿರುದ್ಧ ಇರುವಂತಹ ಧ್ವನಿಗಳನ್ನ ಹತ್ತಿಕ್ಕೋದು ಇವರ ಮೂಲ ಗುರಿಯಂತೆ. ಇಟಲಿಯಲ್ಲಿ ಏನೇ ಧಾರ್ಮಿಕ ಚರ್ಚೆಗಳು ನಡೆದ್ರೂ ಕೂಡ ಅದರಲ್ಲಿ ಕೋಟ್ಯಾಂತರ ಹಿಂದೂಗಳನ್ನ ಪ್ರತಿನಿಧಿಸೋದು ಇವರೇ. ಈಗ ಇವರು ಇಟಲಿಯಲ್ಲಿ ಸನಾತನ ಧರ್ಮವನ್ನ ಪಸರಿಸೋದಕ್ಕಾಗಿ ಇಟಲಿಯಲ್ಲಿರುವಂತಹ ಶಾಲಾ ಮತ್ತು ಕಾಲೇಜುಗಳಲ್ಲಿ ಯೋಗ ಫೆಸ್ಟಿವಲ್ಗಳನ್ನ ಆಯೋಜಿಸ್ತಾ ಇದ್ದಾರೆ. ಯೋಗದ ಮೂಲಕವಾಗಿ ಶಾಲಾ ಕಾಲೇಜುಗಳಲ್ಲಿರುವಂತಹ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಸನಾತನ ಧರ್ಮದ ಪ್ರಾಚೀನ ಗ್ರಂಥಗಳು ಮತ್ತು ಸಂಸ್ಕೃತ ಮಂತ್ರಗಳ ಬಗ್ಗೆ ತಿಳುವಳಿಕೆಯನ್ನ ನೀಡಿ ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಂದ ಪ್ರೇರಿತರಾಗಿ ಇಟಲಿಯಲ್ಲಿ ಸಾವಿರಾರು ಜನರು ಸನಾತನ ಧರ್ಮವನ್ನ ಪ್ರತಿನಿಧಿಸುವಂತಹ ಟಿ ಶರ್ಟ್ಗಳನ್ನ ಧರಿಸಿಕೊಂಡು ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ. ಈ ಎಲ್ಲಾ ಕೆಲಸವನ್ನ ಇವರು ಇಟಾಲಿಯನ್ ಸನಾತನ ಧರ್ಮ ಅಸೋಸಿಯೇಷನ್ನ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಅಸೋಸಿಯೇಷನ್ನ ಮೂಲಕ ಇವರು ಸಾವಿರಾರು ವಿಶೇಷ ಚೇತನ ಮಕ್ಕಳಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸನಾತನ ಧರ್ಮದಿಂದ ಪ್ರೇರೇಪಿತರಾಗಿ ಈಗ ಇವರು ಇಟಲಿಯಲ್ಲಿ ಸನಾತನ ಧರ್ಮವನ್ನ ಪಸರಿಸೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಸೋನಿಯಾ ಗಾಂಧಿಯವರ ತವರು ಇಟಲಿ ಸನಾತನ ರಾಷ್ಟ್ರವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.